ವಿಜಯ ದಳಪತಿ ಅವರು ಈಗ ಸಿಎಂ ಆಗೋ ಟೆನ್ಷನ್ ಅಲ್ಲಿದ್ರೆ ಅವರ ಅಭಿಮಾನಿಗಳು 51 ವರ್ಷ ಆದ್ರೂ ವಿಜಯ್ ಅವರು ಹೀಗೆ ಫಿಟ್ ಅಂಡ್ ಫೈನ್ ಆಗಿದಾರಲ್ಲ, ಇದಕ್ಕೆ ಏನ್ ಕಾರಣ ಅಂತ ಅವರ ಡಯಟ್ ನ ಹುಡುಕ್ತಾ ಇದ್ದಾರೆ. ಎಸ್, ನಾನು ವಿಜಯ್ ಅವರ ಡಯಟ್ ಬಗ್ಗೆ ನಿಮ್ಗೆ ಹೇಳ್ತೀನಿ. ಅವರು ಹೆಚ್ಚಿನದಾಗಿ ಶಿಸ್ತಿನ ಲೈಫ್ ಅನ್ನ ಸಿಕ್ಕಾಪಟ್ಟೆ ಇಷ್ಟಪಡ್ತಾರಂತೆ. ಅಂದ್ರೆ ಪ್ರತಿಯೊಂದರಲ್ಲೂ ಕೂಡ ಸಮತೋಲನವನ್ನ ಅವರು ಮೇಂಟೈನ್ ಮಾಡ್ತಾರಂತೆ. ಊಟದಲ್ಲಾಗಿರಬಹುದು, ವರ್ಕೌಟ್ ಗಳಲ್ಲಾಗಿರಬಹುದು. ಹೆವಿ ವರ್ಕೌಟ್ ಅಂತ ಏನು ಮಾಡೋದಿಲ್ಲ. ವಿಜಯ್ ಅವರ ಡೇ ಸ್ಟಾರ್ಟ್ ಆಗೋದು ಒಂದು ಕಾರ್ಡಿಯೋದಿಂದ. ಆ ನಂತರ 10 ರಿಂದ 40 ನಿಮಿಷಗಳ ಕಾಲ ಅವರು ವಾಕ್ ಮಾಡ್ತಾರೆ ಕ್ವಿಕ್ ಆಗಿ. ಆನಂತರ ಹೆವಿ ವರ್ಕೌಟ್ ಅಂತೆಲ್ಲ ವಿಜಯ್ ಅವರು ಹೋಗಲ್ವಂತೆ, ಬದಲಾಗಿ ಸ್ಮೂತ್ ಆಗಿ ವರ್ಕೌಟ್ ಅನ್ನ ಮಾಡ್ತಾರಂತೆ. ಅವರ ದೇಹಕ್ಕೆ ಯಾವ ರೀತಿ ವರ್ಕೌಟ್ ಅಗತ್ಯ ಇದೆ ಅದನ್ನ ವಿಜಯ್ ಅವರು ಮಾಡ್ತಾರಂತೆ. ಆನಂತರ ಈ ಒಂದು ಪ್ರೋಟೀನ್ ಆಗಿರಬಹುದು, ಜೊತೆಗೆ ಹೆವಿ ಶೇಕ್ಸ್ ಗಳನ್ನೆಲ್ಲ ಅವರು ತಗೊಳ್ಳೋದಿಲ್ವಂತೆ. ಜೊತೆಗೆ ಮನೆಯ ಊಟವನ್ನ ವಿಜಯ್ ಅವರು ತುಂಬಾ ಇಷ್ಟಪಡ್ತಾರಂತೆ. ಸೊ ಅದು ಅವರ ದೇಹ ಸಮತೋಲನದಲ್ಲಿ ಇರ್ಲಿಕ್ಕೆ ಕಾರಣ ಅಂತ ಕೂಡ ಅವರು ಹೇಳ್ತಾರೆ. ಸೊ ಹೆವಿ ವರ್ಕೌಟ್ ಆಗಿರಬಹುದು, ಪ್ರೋಟೀನ್ಸ್ ಆಗಿರಬಹುದು, ಯಾವುದಕ್ಕೂ ಕೂಡ ಹೋಗದೆ ಮನೆಯ ಊಟವನ್ನ ಇಷ್ಟಪಡ್ತಾರಂತೆ. ಅದರಲ್ಲೂ ಕೂಡ ದಕ್ಷಿಣ ಭಾರತದ ಫುಡ್ ಅಂದ್ರೆ ವಿಜಯ್ ಅವರಿಗೆ ತುಂಬಾ ಇಷ್ಟವಂತೆ. ಒಂದು ಡಿಸಿಪ್ಲಿನ್ ಆಗಿರುವಂತಹ ಲೈಫ್ ಅನ್ನ ಲೀಡ್ ಮಾಡಿಕೊಂಡು ಈ ರೀತಿಯಾಗಿ ಅವರು ಜೀವನವನ್ನ ನೋಡ್ಕೊಳ್ತಾ ಇದ್ದಾರೆ. ಜೊತೆಗೆ ಫಿಟ್ ಅಂಡ್ ಫೈನ್ ಆಗಿರೋದಕ್ಕೂ ಇದೇ ಸೀಕ್ರೆಟ್ ಅಂತ ಹೇಳ್ತಾರೆ. ಹಾಗಾದ್ರೆ ಶೂಟಿಂಗ್ ನಲ್ಲಿ ಇದ್ದಾಗ ಇದನ್ನೆಲ್ಲ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ವಿಜಯ್ ಅವರೇ ಅಂತ ಕೇಳಿದಾಗ ಅಲ್ಲೂ ಕೂಡ ಅವ್ರು ಹೇಳ್ತಾರೆ, ಅಂದ್ರೆ ಶೂಟಿಂಗ್ ನಲ್ಲಿ ಇರ್ಬೇಕಾದ್ರೂ ಕೂಡ ಕೆಲವೊಮ್ಮೆ ಕಷ್ಟ ಆಗ್ತಾ ಇತ್ತು, ಬಟ್ ನಾನು ಇದೇ ರೊಟೀನ್ ನ ಮೇಂಟೈನ್ ಮಾಡ್ತಾ ಇದ್ದೆ. ಸೊ ಅದಕ್ಕೆ ನಾನು ಈ 51ರ ವಯಸ್ಸಿನಲ್ಲೂ ಕೂಡ ಈ ರೀತಿಯಾದಂತಹ ಬಾಡಿಯನ್ನ ಒಂದು ಮೇಂಟೈನ್ ಮಾಡಿರೋದು ಅಂತ ಇಲ್ಲಿ ವಿಜಯ್ ಅವರು ಹೇಳಿದ್ದಾರೆ.